2025 ಇನ್ನೇನು ಎಂಡ್ ಆಗ್ತಾ ಇದೆ. 2026 ಹೊಸ ವರ್ಷವನ್ನು ಸ್ವಾಗತಿಸಲಿಕ್ಕೆ ಕರಾವಳಿ ಜನತೆ, ಅದರಲ್ಲೂ ಉಡುಪಿಯ ಜಿಲ್ಲೆ ಜನತೆ ತುದಿಗಾಲಲ್ಲಿ ನಿಂತಿದ್ದಾರೆ. ಸದ್ಯಕ್ಕೆ ನಾವೀಗ ನೋಡ್ತಾ ಇರ್ಬೋದು, ನಮ್ಮ ಹಿಂದೆ ಭಾಳಷ್ಟು ರೆಸಾರ್ಟ್ಗಳಿದೆ. ಇದು ಮಲ್ಪೆ ಭಾಗದಲ್ಲಿ ಕಂಡುಬಂದಂತಹ ರೆಸಾರ್ಟ್ಗಳು ಈಗಾಗಲೇ ಭಾಳಷ್ಟು ಹೌಸ್ಫುಲ್ ಆಗಿರೋದಂದರೆ ಎಲ್ಲ ರೆಸಾರ್ಟ್ಗಳು ಫುಲ್ ಆಗಿದೆ. ಮುಖ್ಯವಾಗಿ ವಾರದ ಮುಂಚೆ ಭಾಳಷ್ಟು ಪ್ರವಾಸಿಗರು ಈಗ ಈ ರೆಸಾರ್ಟ್ಗಳನ್ನು ಬುಕ್ಕಿಂಗ್ ಮಾಡಿದ್ದಾರೆ. ಯಾಕಂದರೆ ಹೊಸ ವರ್ಷ ಸಂದರ್ಭದಲ್ಲಿ ನಾವು ಬೀಚ್ ಬಳಿ ನಾವು ಒಂದಷ್ಟು ಸಮಯವನ್ನು ಕಳಿಬೇಕು ಅನ್ನೋ ನಿಟ್ಟಿನಲ್ಲಿ, ಮತ್ತು ಒಂದಷ್ಟು ಕ್ರಿಸ್ಮಸ್ ವೆಕೇಷನ್ಗಳು ಇರೋದ್ರಿಂದಾಗಿ ಈ ಎಲ್ಲ ರೆಸಾರ್ಟ್ಗಳು ಈಗಾಗಲೇ ಫುಲ್ ಆಗಿರುವಂಥದ್ದು. ವಾರದ ಮುಂಚೆ ಎಲ್ಲರೂ ಕೂಡ ಈಗಾಗಲೇ ಪ್ರೀ ಬುಕ್ಕನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಈ ಬೀಚ್ ಬಳಿ ಇರುವಂಥ ರೆಸಾರ್ಟ್ಗಳಲ್ಲಿ ತಂಗಿರುವಂಥದ್ದು. ಒಂದು ಕಡೆ ಕ್ರಿಸ್ಮಸ್ ವೆಕೇಷನ್ ಬೆನ್ನಲ್ಲೇ ಹೊಸ ವರ್ಷ ಬರ್ತಾ ಇದೆ. ಹಾಗಾಗಿ ಈ ಹೊಸ ವರ್ಷವನ್ನು ವೆಲ್ಕಮ್ ಮಾಡಬೇಕು, ತಮ್ಮದೇ ಶೈಲಿಯಲ್ಲಿ ಎಂಜಾಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಮಲ್ಪೆ ಇರ್ಬೋದು, ಮರವಂತೆ ಇರ್ಬೋದು, ಕೋಡಿ ಇರ್ಬೋದು, ಹಾಗೆ ಕರಾವಳಿಯ ಉದ್ದಾಗಲಿರುವಂತಹ ಬೀಚ್ಗಳಲ್ಲಿ ಸಮಯವನ್ನು ಕಳಲಿಕ್ಕೆ ಬರ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಒಂದು ಕಡೆ ಶಾಲಾ ಶೈಕ್ಷಣಿಕ ಪ್ರವಾಸಗಳು ಇರುವಂಥದ್ದು, ಅದು ಇವತ್ತಿಗೆ ಎಂಡ್ ಆಗ್ತಾ ಇದೆ. ಹೀಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಉಡುಪಿ ಜಿಲ್ಲೆಯ ಕರಾವಳಿ ತೀರ ಪ್ರದೇಶಕ್ಕೆ ಬರ್ತಾ ಇದ್ದಾರೆ. ಭಾಳಷ್ಟು ಸ್ಪೋರ್ಟ್ಸ್ಗಳು ಅಂದರೆ ಮಲ್ಪೆ ಭಾಗದಲ್ಲಿ ಭಾಳಷ್ಟು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಗಳು ಇರುವಂಥದ್ದು. ಹಾಗಾಗಿ ಅಲ್ಲಿ ನೋಡ್ತಾ ಇರ್ಬೋದು, ಬೋಟ್ಗಳು, ಪ್ಯಾರಾಸೈಲಿಂಗ್ ಇರ್ಬೋದು, ಭಾಳಷ್ಟು ಆ್ಯಕ್ಟಿವಿಟೀಸ್ಗಳು ಈ ಮಲ್ಪೆ ಭಾಗದಲ್ಲಿ ಇರುವಂಥದ್ದು. ಹಾಗಾಗಿ ಧಾರವಾಡ ಇರ್ಬೋದು, ಬೆಂಗಳೂರು ಇರ್ಬೋದು, ಕೇವಲ ರಾಜ್ಯದ ಮೂಲೆಗಳಿಂದಲ್ಲ, ಹೊರ ದೇಶದ ಮೂಲೆಗಳಿಂದ ಕೂಡ ಬರ್ತಾ ಇದ್ದಾರೆ. ವಿದೇಶಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ದೆಹಲಿ ಇರ್ಬೋದು, ಉತ್ತರ ಭಾರತದ ಭಾಳಷ್ಟು ಪ್ರವಾಸಿಗರು ಈ ಮಲ್ಪೆ ಭಾಗದಲ್ಲಿ ಸಿಗ್ತಾ ಇದ್ದಾರೆ. ಸದ್ಯ ಇವತ್ತು ಸಂಜೆ ಕೊನೆಯ ಸೂರ್ಯಾಸ್ತಮಾನ ಕೂಡ ಕಣ್ತುಂಬಿಕೊಂಡು ಹೊಸ ವರ್ಷವನ್ನು ವೆಲ್ಕಮ್ ಮಾಡ್ತಾರೆ. ಆದರೆ ಒಂದು ನಿಟ್ಟಿನಲ್ಲಿ ಬೀಚ್ಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಸೆಲೆಬ್ರೇಷನ್ಗಳಿಗೆ ಅವಕಾಶ ಇಲ್ಲ. ಸಣ್ಣ ಮುಟ್ಟ ಅವರ ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಜೊತೆ ಸಮಯವನ್ನು ಕಳಿಬೋದು, ಸೂರ್ಯಾಸ್ತಮಾನವನ್ನು ಕಣ್ತುಂಬಿಕೊಳ್ಬೋದು, ಒಂದಷ್ಟು ಸಮಯ ನೀರಿನಲ್ಲಿ ಆಟ ಆಡ್ಬೋದು, ಸ್ಪೋರ್ಟ್ಸ್ಗಳಲ್ಲಿ ಸಮಯವನ್ನು ಕಳಿಬೋದು. ಅದು ಬಿಟ್ಟರೆ ರೆಸಾರ್ಟ್ಗಳಲ್ಲಿ ಇರ್ಬೋದು, ಪ್ರೈವೇಟ್ ಪಬ್ಗಳಲ್ಲಿ ಈ ಸೆಲೆಬ್ರೇಷನ್ಗಳಿಗೆ ಅವಕಾಶ ಇದೆ. ಅದು ಕೂಡ 10 ಗಂಟೆವರೆಗೂ ಮಾತ್ರ ಮೈಕನ್ನು ಡಿಜೆಗಳನ್ನು ಹಾಕಲಿಕ್ಕೆ ಅವಕಾಶ. ಆದರೆ ಯಾವುದೇ ಸಾರ್ವಜನಿಕ ಸ್ಥಳಗಳಲ್ಲಿ 10 ಗಂಟೆ ಬಳಿಕ ಯಾವುದೂ ಸೆಲೆಬ್ರೇಷನ್ ಮಾಡಲಿಕ್ಕಿಲ್ಲ ಅನ್ನೋ ಕಟ್ಟುನಿಟ್ಟಿನ ಆದೇಶವನ್ನು ಈಗಾಗಲೇ ಉಡುಪಿ ಜಿಲ್ಲಾ ಪೊಲೀಸರು ಮಾಡಿರುವಂಥದ್ದು. ಹಾಗಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಪಟಾಕಿ ಇರ್ಬೋದು, ಬೇರೆ ವೀಲಿಂಗ್ ಇರ್ಬೋದು, ಯಾವುದೇ ಕೂಡ ಅವಕಾಶ ಇಲ್ಲ. ಸದ್ಯಕ್ಕೆ ಎಲ್ಲರೂ ಕೂಡ ಹೊಸ ವರ್ಷವನ್ನು ಡಿಫ್ರೆಂಟಾಗಿ ವೆಲ್ಕಮ್ ಮಾಡಲಿಕ್ಕೆ, ಅದನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ. ಯಾವಾಗ 12 ಗಂಟೆ ಬರುತ್ತೋ, 31st ನೈಟ್ 12 ಗಂಟೆ ಬರುತ್ತೋ ಅನ್ನೋ ಕಾತರರಾಗಿದ್ದಾರೆ. ಎಲ್ಲರೂ ಕೂಡ ಸೆಲೆಬ್ರೇಷನ್ ಮಾಡಲಿಕ್ಕೆ ಉತ್ಸುಕರಾಗಿರುವಂಥದ್ದು. ದೊಡ್ಡ ಸಂಖ್ಯೆಯ ಪ್ರವಾಸಿಗರು ಕೂಡ ಎಲ್ಲ ಬೀಚ್ಗಳಲ್ಲಿ ತಂಗಿದ್ದಾರೆ. ಎಲ್ಲ ರೆಸಾರ್ಟ್ಗಳಲ್ಲಿ ಈಗಾಗಲೇ ಪ್ರವಾಸಿಗರು ಇರುವಂಥದ್ದು. ಸದ್ಯ ಹೊಸ ವರ್ಷವನ್ನು ದೊಡ್ಡ ಸಂಖ್ಯೆಯ ಪ್ರವಾಸಿಗರು ಉಡುಪಿ ಜಿಲ್ಲೆಯಲ್ಲಿ ಸೆಲೆಬ್ರೇಟ್ ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ. ಪರೀಕ್ಷಿತ್ ಶೇಟ್, ನ್ಯೂಸ್ ಫಸ್ಟ್, ಉಡುಪಿ.